ನೆಲದ ಕಾನೂನೇನಿದೆ ಆ ವ್ಯಾಪ್ತಿನಲ್ಲೇ ಆ ಶೆಟ್ಟಿನೂ ತರೋಣಂತೆ. ಒಂದ್ ನಿಮಿಷ, ನೆನ್ನೆ ದಿನ ಅವ್ರು ಕೂತ್ಕೊಂಡು ಕಾರ್ತಿಕೋಡನ್ನ ಕೂತ್ಕೊಂಡು 1 ಗಂಟೆ ಏನ್ ಇಂಟ್ರೋ ಏನ್ ಹೇಳ್ತಾರೆ, ಕುಮಾರಸ್ವಾಮಿನೇ ಇದೆ ಅಂತ ಪೆನ್ ಡ್ರೈವ್ ಬಿಟ್ಬಿಟ್ಟವ ಅಂತ ಒಂದು ಗುಮಾನಿ ಇದೆಯಲ್ಲ ಅಂತ ಕೇಳ್ತಾರೆ. ಬಿಟ್ಟಿರಬಹುದು ಅಂತ ಅವನು ಹೇಳ್ತಾನೆ. ಈಗಾಗಲೇ ಕೋರ್ಟ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನನ್ನನ್ನಾಗಲಿ ದೇವೇಗೌಡರ ಹೆಸರನ್ನಾಗಲಿ ತರಬಾರದು ಅಂತಕ್ಕಂಥ ಒಂದು ಇಂಜೆಕ್ಷನ್ ತಗೊಂಡಿದ್ದೀವಿ. ಯಾರಿದ್ರಲ್ಲಿ ತಪ್ಪುಗಳಿದ್ದಾವೆ ಮಾಡ್ಕೊಳ್ಳಿ ತನಿಖೆ ಅಂತ ಹೇಳಿ ನೆನ್ನೆ ಕೋರ್ಟ್ ಮಾರ್ಷಲ್ ಹಲ ಮಾಡ್ತಾವನೆ. ಯಾರು ನಿಮ್ಮ ಶೆಟ್ಟಿ ಎಷ್ಟೆಷ್ಟು ದುಡ್ಡು ಯಾರ ಹತ್ರ ಎಷ್ಟು ತಗೊಂಡಿದೆಯಾ ಈ ಕೇಸಲ್ಲಿ, ಇದೆಲ್ಲ ಮುಂದೆ ಬರುತ್ತೆ. 14 ವರ್ಷದಿಂದ ಅಲ್ಲಿ ಕೆಲಸದಲ್ಲಿದ್ದವನಿಗೆ ಇಂಥ ಈ ರೀತಿಯ ಒಂದು ವ್ಯಕ್ತಿಯ ನಡವಳಿಕೆ ಗೊತ್ತಿದ್ದು 14 ವರ್ಷ ಅಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದ ಈ ವ್ಯಕ್ತಿ? ಇವನೇನು ಮಾಡ್ತಾ ಇದ್ದ ಅಲ್ಲಿ 14 ವರ್ಷ ಡ್ರೈವರ್ ಆಗಿ? ಇದೆಲ್ಲ ಬರ್ಬೇಕಲ್ಲ ಮುಂದಕ್ಕೆ. ಅವನೇನೋ ತಿಳ್ಕೊಂಡಿದ್ದಾನೆ, ಪಾಪ ರಕ್ಷಣೆ ಕೊಡ್ತಾರೆ, ನಮ್ಮ ಕಲ್ಲಬಂಡೆ ಬಹಳ ಶಕ್ತಿ ಇದೆ, ಮುಂದಕ್ಕೆ ಅವರಿಂದ ರಕ್ಷಣೆ ಸಿಗ್ತದೆ ಅಂತ ತಿಳ್ಕೊಂಡಿದ್ದಾನೆ. ಇವರೆಲ್ಲ ಕಾನೂನಿಗೆ ತಲೆ ಬಾಗಲೇಬೇಕಾಗಿದೆ, ನಿಮ್ಮ ಕಲ್ಲಬಂಡೆ ಸಮೇತವೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.